ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ತೀವ್ರಗೊಂಡಿದೆ. ಇವತ್ತು ದೆಹಲಿಗೆ ತೆರಳುತ್ತಾರೆ ಸಿದ್ದರಾಮಯ್ಯ. ಸಂಜೆ 5-6 ಗಂಟೆ ಸುಮಾರಿಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಪಕ್ಷದ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋ ಸಾಧ್ಯತೆ ಇದೆ ಇವತ್ತು. ಹಾಗಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ನಿನ್ನೆ ಸಿಎಲ್ಪಿ ಸಭೆ ನಡೆದಿತ್ತು. ಇತ್ತ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಚಾರ ಆಗಿರಬಹುದು. ಪ್ರತಿಯೊಂದನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರು. ಇವತ್ತು ಸಂಜೆ ಹೊರಡ್ತಾರೆ. ಭಿನ್ನಾಭಿಪ್ರಾಯ ತೀವ್ರವಾದ ಹಿನ್ನೆಲೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಿಂದೆ ರಾತ್ರಿಯ ವೇಳೆಗೆ ದೆಹಲಿಗೆ ತೆರಳುತ್ತಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಿದೆ. ಅವ್ರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರಂತೆ. ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಸಿಎಂ ಸಿದ್ದು. ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ದೆಹಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇಂದು ರಾತ್ರಿಯ ಹೊತ್ತಿಗೆಲ್ಲ ಹೊರಡ್ತಾರೆ ದೆಹಲಿಗೆ, ತಲುಪ್ತಾರೆ ದೆಹಲಿಯನ್ನ ಅಂತ ಹೇಳಲಾಗ್ತಾ ಇದ್ದು, ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ನಾಯಕರು. ನಿನ್ನೆ ನಡೆದಂತ ಸಭೆಯಲ್ಲಾದ ಚರ್ಚೆ ವಿಚಾರ ಇವೆಲ್ಲವನ್ನ ಮುಂದಿಟ್ಕೊಂಡು ಅದರಲ್ಲೂ ಆಗ್ತಿರುವ ಭಿನ್ನಾಭಿಪ್ರಾಯ, ಈ ಭಿನ್ನಮತ, ಇವುಗಳ ಶಮನಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ದೆಹಲಿ ಪ್ರವಾಸ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಮಾಡ್ತಾರೆ. ಹಿಂದೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್ ಇಬ್ರು ಕೂಡ ತೆರಳುತ್ತಾ ಇದ್ದಾರೆ. ಸಂಜೆ ಒಳಗಾಗಿ ತಲುಪ್ತಾರೆ, ಸಂಜೆ ಹೊರಡ್ತಾರೆ ಸಿದ್ದರಾಮಯ್ಯನವರು ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಅಂತ. ಇತ್ತ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಆಗಿರಬಹುದು, ಸಾಕಷ್ಟು ಚರ್ಚೆಗೆ ಬಂದಿದೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ, ಅಧ್ಯಕ್ಷರ ಸ್ಥಾನ ಪಟ್ಟಕ್ಕಾಗಿ ನಾಯಕರ ಗುದ್ದಾಟಗಳು, ಅದೆಲ್ಲದರ ನಡುವೆ ಇವತ್ತು ದೆಹಲಿ ಪ್ರವಾಸ ಬಹಳ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಸಿದ್ದರಾಮಯ್ಯನವರು ಹೋಗ್ತಾರೆ ಅನ್ನೋ ಮಾಹಿತಿ ಇತ್ತು. ಇದೀಗ ಗೃಹ ಮಂತ್ರಿಗಳು ಕೂಡ ಹೊರಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಭೇಟಿಯನ್ನ ನೀಡ್ತಾರೆ ದೆಹಲಿಗೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಿಂದೆ ಭೇಟಿ ಕೊಡ್ತಾರೆ. ಸಿದ್ದರಾಮಯ್ಯ ಹಾಗೆ ಗೃಹ ಮಂತ್ರಿಗಳು. ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ, ಮಹತ್ವದ ಬೆಳವಣಿಗೆ. ಹಿಂದೆ ದೆಹಲಿಗೆ ಪ್ರಯಾಣವನ್ನ ಇಬ್ಬರು ನಾಯಕರು ಬೆಳೆಸಲಿದ್ದಾರೆ. ಒಂದು ಗೃಹ ಮಂತ್ರಿ, ಒಂದು ಸಿಎಂ, ಇಬ್ರು ಕೂಡ. ಸೊ ನಿನ್ನೆ ಸಿಎಲ್ಪಿ ಸಭೆ ನಡೆದಿದೆ. ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಯಾಗಿದೆ. ಆ ಬೆನ್ನಲ್ಲೇ ಇದೀಗ ಭೇಟಿ ವಿಚಾರ, ದೆಹಲಿಗೆ ಭೇಟಿ ಕೊಡ್ತಾ ಇರೋ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಿನ್ನೆಯಷ್ಟೇ ಬಿಜೆಪಿಯಲ್ಲಿ ಸಾಲು ಸಾಲು ಮೀಟಿಂಗ್ ನಡೆದಿತ್ತು. ಸೊ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಂಜೆನೆ ದೆಹಲಿಗೆ ಹೊರಡ್ತಾರೆ ಅಂತ, ಯಾವ ವಿಚಾರಕ್ಕಾಗಿ ದೆಹಲಿಗೆ ಹೊರಡ್ತಿದ್ದಾರೆ ಏನು ಅಂತ? ಪವಿತ್ರ, ಒಂದ್ ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಿಷ್ಟು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಮತ್ತೆ ಕೆಲವೊಂದಿಷ್ಟು ನಾಯಕರ ನಡವಳಿಕೆ ವಿಚಾರಕ್ಕೆ ಕೂಡ, ಮತ್ತೆ ಕೆಲವೊಂದಿಷ್ಟು ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಗಳೇನಿದಾವೆ ಇವೆಲ್ಲವೂ ಕೂಡ ಸಾಕಷ್ಟು ಒಂದ್ ಕಡೆ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದನ್ನ ಸರಿಪಡಿಸುವಂತ ಪ್ರಯತ್ನಕ್ಕೂ ಕೂಡ ಹೈಕಮಾಂಡ್ ನಾಯಕರಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವ ಸುರ್ಜೇವಾಲಾ ಅವರು ಕೂಡ ಬಂದು ಕೆಲವಷ್ಟು ಸಭೆಗಳು ನಡೆಸಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇವತ್ತು ಸಂಜೆ 5 ಗಂಟೆಗೆ ವಿಶೇಷ ವಿಮಾನದ ಮುಖಾಂತರ ದೆಹಲಿಗೆ ಪ್ರಯಾಣ ಬೆಳೆಸುವಂತದ್ದು. ಅಲ್ಲಿ ನಾಳೆ ಎಐಸಿಸಿಯ ನೂತನ ಕಚೇರಿಯ ಉದ್ಘಾಟನೆ ಇದೆ. ಅದಾದ ಬಳಿಕ ಹೈಕಮಾಂಡ್ ನಾಯಕರ ಜೊತೆ ಪ್ರತ್ಯೇಕವಾಗಿರ್ತಕ್ಕಂಥ ಸಭೆ ನಡೆಸುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು, ಪಕ್ಷದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಏನು ನಾಯಕರ ನಡೆ ಆಗಿರ್ಬೋದು, ಮತ್ತೆ ಒಂದಿಷ್ಟು ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಈ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು, ಇವನ್ನೆಲ್ಲವನ್ನು ಕೂಡ ಒಂದು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆ ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಯನ್ನ ಸಿಎಂ ಸಿದ್ದರಾಮಯ್ಯವರು ನಡೆಸಿ ಒಂದಿಷ್ಟು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ DCM DK ಶಿವಕುಮಾರ್ ಅವರು ಕೆಲವೊಂದಿಷ್ಟು ಏನು ಈ ಡಿನ್ನರ್ ಮೀಟಿಂಗ್ ಅನ್ನ ತಡೆ ಹಿಡಿಯುವಂತ ಪ್ರಯತ್ನಕ್ಕೆ ಏನು ದೂರನ್ನ ಕೊಟ್ಟಿದ್ರು, ಆ ಒಂದು ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಲಿಕ್ಕೆ ಸಿಎಂ ಸಿದ್ದರಾಮಯ್ಯವ್ರ ಜೊತೆಗೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ತೆರಳುತ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಮತ್ತೆ KN ರಾಜೇನ್ ಅವರು ಕೂಡ ಹೋಗುವಂತ ಎಲ್ಲಾ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯವರ ಒಂದು ಆಪ್ತ ಬಣವು ಕೂಡ ಒಂದು ದೆಹಲಿಗೆ ದೌಡಾಯಿಸಿ ಹೈಕಮಾಂಡ್ ನಾಯಕರಿಗೆ ಒಕ್ಕೂರಿನಿಂದಲೇ ಈ ಬಗ್ಗೆ ಏನು ಒಂದಿಷ್ಟು ಚರ್ಚೆ ನಡೆಸುವಂತ ಸಾಧ್ಯತೆ. ಅದಾದ ಬಳಿಕ ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ನಡೆಸಿ ಈ ಒಂದಿಷ್ಟು ಸಚಿವರ ಏನು ಸಂಪುಟ ಒಂದು ಪುನರ್ರಚನೆ ಆಗಿರ್ಬೋದು, ಮತ್ತೆ ಕೆಲವಷ್ಟು KPC ಅಧ್ಯಕ್ಷರ ಬದಲಾವಣೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಜೊತೆ ನೇರವಾಗಿ ಮಾತನಾಡುವಂತ ಎಲ್ಲ ಸಾಧ್ಯತೆ ಇದೆ. ಪವಿತ್ರ. ಎಸ್ ಬಸವರಾಜ್, ಒಂದು ಕಡೆ ಸಂಕ್ರಮಣದ ನಂತರ ಒಂದಷ್ಟು ರಾಜಕೀಯ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಗುಸು ಕೇಳಿ ಬಂದಿತ್ತು ಅಂತಾನೆ ಹೇಳ್ಬೋದು. ಇವತ್ತು ಸಿದ್ದರಾಮಯ್ಯನವರು ಹೊರಟಿದ್ದಾರೆ, ಅದ್ರ ಜೊತೆಗೆ ಎಲ್ಲೋ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಇವತ್ತು ರಾತ್ರಿ ಒಳಗಾಗಿ ತಲುಪ್ತಾರೆ ದೆಹಲಿಯನ್ನ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇದು ಕೂಡ ಒಂದಷ್ಟು ಅನುಮಾನಕ್ಕೆ ಕಾರಣ ಮಾಡಿಕೊಡ್ತಾ ಇದೆ ಅಂತ. ಖಂಡಿತ ಪವಿತ್ರ, ಸಿಎಂ ಸಿದ್ದರಾಮಯ್ಯವರು ಒಂದು ಕಾರ್ಯಕ್ರಮ ನಿಮಿತ್ತ ಹೋಗ್ತಾ ಇದ್ದೇನೆ ಅನ್ನುವಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಕೂಡ ಅವರು ಈ ಮೊದಲು ಕೂಡ ದೆಹಲಿಗೆ ಹೋಗುವಂತದ್ದಿದೆ, ಕಚೇರಿ ಒಂದು ಉದ್ಘಾಟನೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಹಾಗಾಗಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯವ್ರ ಜೊತೆಗೆ ಅವರು ಕೂಡ ಹೋಗುವಂತ ಸಾಧ್ಯತೆ ಇದೆ. ಒಂದ್ ಕಡೆ DCM DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗುವಂತದ್ದು ಇದೆ. ಸೊ ಒಂದ್ ನಿಟ್ಟಿನಲ್ಲಿ ಡಾಕ್ಟರ್ G ಪರಮೇಶ್ವರ್ ಕೂಡ ಕೆಲವಷ್ಟು ಅಸಮಾಧಾನ ಇರುವಂತ ಏನ್ ಡಿನ್ನರ್ ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಏನು ತಡೆಯನ್ನು ಕೋರಿದ್ರು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಶಾಸಕರ ಅಸಮಾಧಾನ, ಮತ್ತೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಅದು ದಲಿತ ಸಮುದಾಯ. ಈ ಒಂದು ಸಮುದಾಯದ ಒಳಿತಿಗೆ ನೀಡುತ್ತ ಸಂದರ್ಭದಲ್ಲಿ ನೀವು ತಡೆ ಒಡ್ಡಿರ್ತಕ್ಕಂಥ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಲಿದ್ದಾರೆ. ಇವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ದೆಹಲಿಗೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಪವಿತ್ರ. ಎಸ್ ಬಸವರಾಜ್, ಇನ್ನೊಂದು ಕಡೆ DK ಶಿವಕುಮಾರ್ ವಿರುದ್ಧ ಕೂಡ ಎಲ್ಲೋ ಪರಮೇಶ್ವರ್ ಅವರು ಕೆಂಡಕಾರಿದ್ರು ಅನ್ನುವಂಥ ವಿಚಾರ. ಯಾಕಂದ್ರೆ ಆಂತರಿಕವಾಗಿ ಭಿನ್ನಾಭಿಪ್ರಾಯಗಳೀಗ ತೀವ್ರವಾಗ್ತಿದೆ, ಗೊತ್ತಿರೋ ವಿಚಾರನೆ. ಯಾಕಂದ್ರೆ ಡಿನ್ನರ್ ವಿಚಾರಕ್ಕೆ ಬರೋದಾದ್ರೆ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಡಿನ್ನರ್ಗೆ ಕರೆದಿದ್ರು. ಅದಾದ ನಂತರ ಹೈಕಮಾಂಡ್ ಎಲ್ಲ ಹೋಗಿ ದೂರನ ನೀಡಿದ ಹಿನ್ನೆಲೆ ಅದು ಕೂಡ ರದ್ದಾಯ್ತು. ಸೊ ಅಲ್ಲೇನಾದ್ರೂ ಡಿಸ್ಕಷನ್ ಆಗ್ಬೇಕು ಅಥವಾ ನಾವೇನೋ ಬೇರೆ ವಿಚಾರಗಳಿಗೆ ನಾವು ಮಾತನಾಡಿದ್ರು ಬೇಡ ಅಂತ ಹೇಳಿ ಈ ಪ್ರತ್ಯೇಕ ಚರ್ಚೆಗಳಿಗೆ ಬ್ರೇಕ್ ಹಾಕ್ತಿದ್ದಾರೆ ಅಂತ ಸ್ವಲ್ಪ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅದನ್ನೆಲ್ಲಾದ್ರೂ ಹೈಕಮಾಂಡ್ ಮುಂದೆ ಬಹಿರಂಗ ಪಡಿಸ್ತಾರೆ ಡಾಕ್ಟರ್ G ಪರಮೇಶ್ವರ್? ಪವಿತ್ರ, ಖಂಡಿತವಾಗಲೂ ಕೂಡ DCM DK ಶಿವಕುಮಾರ್ ಅವರು ಒಂದು ದೂರನ್ನ ಕೊಟ್ಟ ಹಿನ್ನೆಲೆಯಲ್ಲೇ ಈ ಒಂದು ಡಿನ್ನರ್ ಮೀಟಿಂಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದ ಸುರ್ಜೇವಾಲಾ ಅವರು ತಡೆ ಕೋರಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಏನು, ನಾವು ಯಾವುದೇ ರೀತಿ ಪಕ್ಷದ ವಿರುದ್ಧವಾಗಿ ಸಭೆಯನ್ನ ನಡೆಸ್ತಾ ಇರಲಿಲ್ಲ, ಆದ್ರೆ ಸಮುದಾಯದ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮುದಾಯಕ್ಕೆ ಆಗಿರ್ತಕ್ಕಂಥ ಕೆಲವಷ್ಟು ಡೆವಲಪ್ಮೆಂಟ್ ಏನಾಗಬೇಕು ಅನ್ನುವಂಥದ್ದನ್ನ ನಾವು ಚರ್ಚೆ ನಡೆಸ್ತಾ ಇದ್ವಿ ಹೊರತು ಅದರ ಹೊರತಾಗಿ ಯಾವುದೇ ರೀತಿ ಚರ್ಚೆ ನಡೆಸ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ದೂರನ್ನ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಒಂದ್ ಕಡೆ
ನಿನ್ನೆ ನಡೆದಿರ್ತಕ್ಕಂತ ಒಂದು ಏನು ಒಂದು ಪೂರ್ವಭಾವಿ ಸಭೆ ನಡೀತು, ಬೆಳಗಾವಿಯ ಒಂದು ಸಮಾವೇಶ ಪೂರ್ವಭಾವಿ ಸಭೆ ನಡೀತು. ಆ ಸಭೆಗೆ ಕೂಡ ಗೈರಾಗುವ ಮುಖಾಂತರ ಅಸಮಾಧಾನ ಹೊರ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಪರಮೇಶ್ವರ್ ಮತ್ತೆ KN ರಾಜನ್ ಅವರು ಕೂಡ ಸಭೆಯಿಂದ ಗೈರಾಗಿದ್ರು. ಹಾಗಾಗಿ ಇವೆಲ್ಲವನ್ನು ಕೂಡ ಒಂದು ಹೈಕಮಾಂಡ್ ನಾಯಕರ ಬಳಿಯೇ ನೇರವಾಗಿ DCM DK ಶಿವಕುಮಾರ್ ಅವರ ಒಂದಿಷ್ಟು ನಡೆ ಕುರಿತಾಗಿ, ಅಂದ್ರೆ ಪಕ್ಷ ಇಡೀ ಪಕ್ಷಕ್ಕೆ ನಾನೇ ಮಾಡಿದ್ದೀನಿ ಅನ್ನುವಂತ ರೀತಿಯಲ್ಲಿ ಕೂಡ DK ಶಿವಕುಮಾರ್ ಅವರು ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ಅನ್ನುವಂಥದ್ದನ್ನು ಕೂಡ ದೂರನ್ನ ಕೊಡುವಂತ ಎಲ್ಲ ಸಾಧ್ಯತೆ ಇದೆ. ಅಲ್ಲ ಬಸವರಾಜ್, ಒಂದು ವಿಚಾರ ಅಂತಂದ್ರೆ ಈಗ ಇವರು ದೂರ್ ಕೊಡೋದಕ್ಕೆ ಹೈಕಮಾಂಡ್ ಬಳಿ ಹೋಗ್ತೀವಿ, ಇಲ್ಲ ಆಗ್ತಿರೋ ಅಸಮಾಧಾನದ ಬಗ್ಗೆ ಹೈಕಮಾಂಡ್ ಗೆ ಮನವರಿಕೆ ಮಾಡ್ತೀವಿ, ಅವ್ರ ಮೇಲೆ ದೂರ್ ಕೊಡ್ತೀವಿ ಅಂತಾರೆ. ಬಟ್ ಹೈಕಮಾಂಡ್ ರಾಜ್ಯಕ್ಕೆ ಕಳ್ಸುತ್ತಲ್ಲ. ನೆನ್ನೆ ಸುರ್ಜೇವಾಲಾ ಅವ್ರು ಅದಕ್ಕೆ ಅಲ್ವಾ ಬಂದಿದ್ದು, ಶಮನ ಮಾಡ್ಲಿಕ್ಕೆ. ಅವ್ರ ಬಂಡಾಯ ಶಮನ ಮಾಡೋದಾಗಿರ್ಬೋದು, ಇವ್ರ ಅಸಮಾಧಾನ ಕೆಲವು ತಣ್ಣೀರನ್ನ ಹಾಕೋದಾಗಿರ್ಬೋದು. ಅವ್ರು ಬಂದಾಗ ಯಾರು ತುಟಿಕ್ ಪಿಟಿಕ್ ಅನ್ನಲ್ಲ. ಅವ್ರಿಗೆ ಏನ್ ಖಡಕ್ ವಾರ್ನಿಂಗ್ ಕೊಡ್ತಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಅವ್ರು ಹೋಗ್ತಿದ್ದಂಗೆ ಮತ್ತೆ ಹೈಕಮಾಂಡ್ ಹತ್ರ ದೂರ್ ಕೊಡ್ತೀವಿ, ಹೈಕಮಾಂಡ್ ಹತ್ರ ದೂರ್ ಕೊಡ್ತೀವಿ ಅಂತಾರಲ್ಲ. ಇದೆಲ್ಲ ಚಿಕ್ಕ ಮಕ್ಳು ಬುದ್ಧಿ ಅಂತ ನನಗೆ ಅನ್ಸುತ್ತೆ. ಪವಿತ್ರ, ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವ ಸುರ್ಜೇವಾಲಾ ಅವರು ಕೂಡ ಬಂದು ಅವರ ಒಂದಿಷ್ಟು ಅಸಮಾಧಾನ ಏನಿದೆ ಅವುಗಳನ್ನೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಹೋಗಿ ಅನ್ನುವಂತ ಸೂಚನೆಗಳನ್ನು ಕೂಡ ಕೊಟ್ರು. ಅದಕ್ಕೆ ಸಮ್ಮತಿ ಕೂಡ ಕೆಲವರು ಸೂಚಿಸಿದ್ರು. ಆದ್ರೆ ನೇರವಾಗಿ ನಾವು ಹೈಕಮಾಂಡ್ ನಾಯಕರ ಜೊತೆ ಕೂಡ ಮಾತನಾಡೋಣ ಅನ್ನುವಂಥದ್ದು, ಅಂದ್ರೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ನೇರವಾಗಿ ಅವರ ಜೊತೆನೆ ಈ ಬಗ್ಗೆ ಮಾತನಾಡೋಣ, ಒಂದು ದೂರನ್ನ ಕೊಡೋಣ ಅನ್ನುವಂತ ನಿರ್ಧಾರಕ್ಕೂ ಕೂಡ ಬಂದಿರಬಹುದೇನೋ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ನಿನ್ನೆ ಸುರ್ಜೇವಾಲಾ ಅವರು ಕೆಲವೊಂದಿಷ್ಟು ಏನು ಸಚಿವರಿಗೆ, ಶಾಸಕರಿಗೆ ಪಕ್ಷ ಒಂದ್ ಕಡೆ ಮೊದಲು ಸರ್ಕಾರ ತದನಂತರ ಅನ್ನುವಂತ ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಅದಕ್ಕೆ ಸಮ್ಮತಿ ಸೂಚಿಸಿದ್ರು. ಆದ್ರೆ ಈಗ ಮತ್ತೆ ದೆಹಲಿಗೆ ಹೋಗುವಂತ ಪ್ರಯತ್ನ ಮಾಡ್ತಕ್ಕಂಥದ್ದು ಒಂದು ನೇರವಾಗಿ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಕೂಡ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಮತ್ತೆ ಅವರ ಅಸಮಾಧಾನ ಏನಿದೆ, ಯಾರ ಮೇಲೆ ದೂರು ಅನ್ನುವಂಥದ್ದನ್ನು ಕೂಡ ನೇರವಾಗಿ ಒಂದು ಆರೋಪ ಮಾಡಬಹುದು, ಒಂದು ವಿವರಣೆ ಮುಖಾಂತರ ಅವರಿಗೆ ತಿಳಿಸೋಣ ಅನ್ನುವಂತ ನಿರ್ಧಾರ ಕೂಡ ಮಾಡಿರಬಹುದು. ಪವಿತ್ರ, ಥ್ಯಾಂಕ್ ಯು ಮಾಹಿತಿಗಾಗಿ ಬಸವರಾಜ್.